ಪರಿಹಾರ ಅನ್ನೋದು 4 ಅಕ್ಷರ ತೋರ್ದೆ ಅದು ಪರಿಹಾರ ನಮಗೆ ಬೇಕಾಗಿರೋದು ಪರಿಹಾರ. ತಾವು ಇಷ್ಟೊತ್ತರೆಗೂ ಬಹಳ ಸಮಚಿತ್ತವಾಗಿ ನಿಮ್ಮಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿದ್ರು. ಒಟ್ಟಾರೆ ರಿಸಲ್ಟ್ ಏನು, ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಮಗೆ ಬೇಕಾಗಿರೋ ಫಲಿತಾಂಶ. ನಿಮ್ಮ ನೋವನ್ನ ನೀವೀಗ ಹಂಚ್ಕೊಂಡಿದ್ದೀರಿ, ಬಹಳ ಸಂತೋಷ. ಈಗ ಮುಖ್ಯವಾಗಿ ನಾನು ಅವ್ರಿಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟು ಅದನ್ನ ನೆರವೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಮಾತೃ ಇಲಾಖೆ ಅಂತ ಕರಿತೀವಿ. ಮಾತೃ ಇಲಾಖೆ ಯಾರು? ನಮ್ಮ ರಾಜ್ಯದ ಮಾತೃ ಇಲಾಖೆ ಕಂದಾಯ ಇಲಾಖೆ. ಮೇಡಮ್ ಅವ್ರು ಓಕೆ ಇರಲಿ. ಮಾತೃ ಇಲಾಖೆ ಕಂದಾಯ ಇಲಾಖೆಯ ಜೊತೆಗೂಡಿ ಅರಣ್ಯ ಇಲಾಖೆಯವರು ಸರ್ ಇವ್ರ ಗೊತ್ತಿಲ್ಲ ಸರ್. ಇದು ಲೋಕಸಭೆಗೆ ಎಷ್ಟು ಪವರ್ ಇದೆಯೋ, ವಿಧಾನಸಭೆಗೆ ಎಷ್ಟು ಪವರ್ ಇದೆಯೋ ಅಷ್ಟೇ ಪವರ್ ಗ್ರಾಮ ಸಭೆಗಿದೆ ಸರ್. ಎಲ್ಲವೂ ಕೂಡ ನಿಂತಿರೋದು ಗ್ರಾಮ ಸಭೆಯಿಂದ. ನಮ್ಮ ದೇಶ ಕೂಡಿರೋದು ಹಳ್ಳಿಗಳಿಂದ ಸರ್. ಹಳ್ಳಿ ಸಮಸ್ಯೆ ಹಾಗೂ ನನ್ನ ಅನ್ನದಾತರ ಸಮಸ್ಯೆ ಯಾವ ಬಗೆಹರಿತೋ ಅವತ್ತು ಈ ದೇಶ ಮತ್ತೊಮ್ಮೆ ಸಿರಿವಂತ ದೇಶ ಆಗುತ್ತೆ ಸರ್. ನಾನು ನಿಮ್ಮ ಹತ್ರ ಬಹಳ ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಿದ್ದೀನಿ ಸರ್. ದಯಮಾಡಿ ತಾವೇನಿದ್ದೀರಿ, ನಿಮ್ಮ ಪ್ರಿನ್ಸಿಪಾಲ್ ಏನಿದೆ, ನಿಮ್ಮ ಗೈಡ್ಲೈನ್ಸ್ ಏನಿದೆ ಅದನ್ನ ಹೊರತುಪಡಿಸಿ ಕಾನೂನು ನೀತಿ ನಿಯಮಗಳನ್ನು ಬಿಟ್ಟು ಮಾನವೀಯತೆ ಆ ಒಂದು ಅನ್ನದಾತರ ಅನ್ನದ ಋಣಕ್ಕೋಸ್ಕರನಾದ್ರು ಸರ್ ದಯಮಾಡಿ ಇನ್ನೂ 2 ದಿನ ಅಲ್ಲ 3 ದಿನ ತಗೊಳ್ಳಿ. ಇವು ಏನು ಬೇಡಿಕೆ, ಮಾನವ ಮತ್ತು ಪ್ರಾಣಿ ಸಂಘರ್ಷ ಏನು ಇದು ಹೊಸದಲ್ಲ ಸರ್. ಆಕ್ಚುಲಿ ನಮ್ಮ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಲಾಸ್ಟ್ ಇಯರ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದು ಜಲ್ವಂತ ಸಮಸ್ಯೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಫಸ್ಟ್ ಅವ್ರು ಹೇಳಿರೋದು ಕಾಡು ಅಂಚಿನಲ್ಲಿ ಇರ್ತಕ್ಕಂಥ ಅನ್ನದಾತರ ಅಂದ್ರೆ ರೈತರ ಬಗ್ಗೆ ಪ್ರಯಾರಿಟಿ ಕೊಡಿ ಅಂತ ಹೇಳಿದ್ದಾರೆ. ಮಾನವನಿಂದ ಪ್ರಾಣಿಗಳಿಗೂ ಸಂಘರ್ಷ ಆಗ್ಬೋದು, ಪ್ರಾಣಿಗಳಿಂದ ಮಾನವನಿಗೂ ಸಂಘರ್ಷ ಆಗ್ಬೋದು. ಇನ್ಮುಂದೆ ಯಾವುದೇ ಪ್ರಾಣಿಗಳಿಗೂ ಮಾನವ ಬಲಿ ಆಗಬಾರದು ಅನ್ನೋ ವಿಚಾರವಾಗಿ ನಮ್ಮ ನಾಡಿನ ಗೌರವಿತ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ತಮಗಿದು ಗೊತ್ತಿದೆ ಸರ್. ಇದೇನು ಹೊಸದಲ್ಲ, ಇದು ನಿಜಕ್ಕೂ ವನಸಿರಿ ನಾಡಿನ ಒಂದು ಮೂಲಭೂತ ಸಮಸ್ಯೆ ಸರ್. ಇದು ಯಾರೇ ಬಂದರೂ ಹೋದ್ರು ಮ್ಯಾಟರ್ ಅದಾಗಲ್ಲ ಸರ್. ಯಾರಿದ್ದಾಗ ಏನು ಮಾಡಿದ್ವಿ ಅನ್ನೋದು ಮ್ಯಾಟರ್ ಆಗುತ್ತೆ ಸರ್. ಇಫ್ ಯು ಡೋಂಟ್ ಮೈಂಡ್, ನೀವು ಬಂದಿದ್ದೀರ, ಈಗ ಹೆಮ್ಮೆ ಇದೆ. ನಾವು ಕೇಳ್ಕೊಳ್ಳೋದು ಇಷ್ಟೇ ಸರ್. ಅಟ್ಲೀಸ್ಟ್ ಮೇಡಮ್ ಕೂಡ ಭಾಳ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಅವರು ಭಾಳ ನಾನು ಮುಂದಿನ ದಿನಗಳು ಏನು ಮಾಡಬೇಕು ಅನ್ನೋದನ್ನ ಅವರು ವಾಲಂಟಿಯರ್ ಚರ್ಚೆ ಮಾಡಿದ್ದಾರೆ. ಇನ್ನು ಮೇಡಮ್ ಅಷ್ಟೇ, ನಾವು ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ನಿಮ್ಮ ಇಲಾಖೆ ಬಗ್ಗೆ ಸರ್. ನಾವು ಕೇಳ್ಕೊಳ್ಳೋದು ಇಷ್ಟೇ. ಮೊದಲನೇದಾಗಿ ಈಗ ಸಾಕಷ್ಟು ಈಗ ಆಲ್ರೆಡಿ ಏನು ನಮ್ಮ ಸಕಲೇಶ್ಪುರ ಭಾಗದಲ್ಲಿ ದಿನನಿತ್ಯ ನಡೀತಾ ಇದೆ, ಕೊಡಗು ಮತ್ತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕೊಡಗು ಮತ್ತೆ ಹಾಸನ ಮೇಲೆ ನಡೀತಾ ಇದೆ. ಅಲ್ಲಿ ಈ ರೀತಿಯ ಒಂದಷ್ಟು ಏನು ಪೋಲಿ ಆನೆಗಳನ್ನು ಅಥವಾ ತುಂಬಾ ಕಾಟ ಕೂಡ ಆನೆಗಳನ್ನ ಸಾಗಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮುಂಚೂಣಿ ಸ್ಥಾನದಲ್ಲಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ನ್ಯಾಷನಲ್ ಪಾರ್ಕ್ ಅಂತ ತಾವೇ ಕನ್ಸಿಡರ್ ಮಾಡಿದ್ದೀವಿ. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಇವತ್ತೇನು ಇಲ್ಲಿ ಆನೆಗಳ ಕಾಟ ಜಾಸ್ತಿ ಆಗಿದೆ, ಆನೆಗಳಿಂದ ಪ್ರಾಣ ಹಾನಿ ಮತ್ತು ಬೆಳೆ ಹಾನಿ ಆಗ್ತಾ ಇದೆ. ಅದನ್ನ ಬಹಳ ಸೆನ್ಸಿಟಿವ್ ಝೋನ್ ಅಂತಾನೋ ಅಥವಾ ಬಫರ್ ಝೋನ್ ಅಂತ ಗುರುತಿಸಿ ಅಲ್ಲಿ ಇಮಿಡಿಯೇಟ್ ಆಗಿ ಒಂದಷ್ಟು ವಾಚರ್ಸ್ ಗಳನ್ನ ಜೊತೆಗೆ ಸಂಬಂಧಪಟ್ಟಂತ ಏನು ನಿಮ್ದು ಟೀಮ್ ಇದೆ ಆ ಟೀಮ್ ಅಲ್ಲಿ ಒಂದು ಸ್ಪೆಷಲ್ ಕೇಸಸ್ ಅಂತ ಕನ್ಸಿಡರ್ ಮಾಡಿ. ಸಪೋಸ್ ಈಗ ಕೇಳ್ಕೊತಿದ್ದಾರೆ ಇವರು ಯಾವ್ದು ಮಣಿಯೂರು ಲಂಕೆ, ಇದನ್ನೆಲ್ಲ ಒಂದು ಸ್ಪೆಷಲ್ ಕೇಸಸ್ ಅಂತ ಪರಿಗಣಕ್ಕೆ ತಗೊಳ್ಳಿ. ಇವತ್ತು ಇದನ್ನ ತಗೊಂಡು ಒಂದು ಪ್ರಯಾರಿಟಿ ಏನ್ ಮಾಡ್ಬೋದು ಅನ್ನೋದನ್ನ ನೀವು ತೀಕ್ಷ್ಣವಾಗಿ ಬಹಳ ಕಠಿಣವಾಗಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಇದಕ್ಕೊಂದು ಶಾಶ್ವತ ಸಮಸ್ಯೆನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಮುಂದಿನ ದಿನಗಳಲ್ಲಿ ಶ್ರಮಿಸ್ತೀರ ಅನ್ನೋ ಒಂದು ಆಶಾಭಾವನೆಯಿಂದ ರೈತರ ಪರವಾಗಿ ನಾನು ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಇದು ಆಗ್ಲೇಬೇಕು ಸರ್. ಇಮಿಡಿಯೇಟ್ ಆಗಿ ಆ ಕಾಡಾನೆಗಳ ಹಾವಳಿಯಿಂದ ನನ್ನ ರೈತರನ್ನ ತಪ್ಪಿಸುವಂತ ಕೆಲಸ ಮೊದಲನೇದಾಗಿ ಮಾಡಬೇಕು. ಎರಡನೇದಾಗಿ ಸರ್ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಬೆಳೆ ಹಾನಿ ಆಗ್ತಾ ಇದೆ ಸರ್. ನಾನೀಗ ಚರ್ಚೆ ಮಾಡಿದೆ, ಲಾಸ್ಟ್ ಟೈಮ್ ನಮ್ಮ ರಮೇಶ್ ಅವರ ಚರ್ಚೆ ಮಾಡಿದ್ದೆ, ಇತ್ತೀಚೆಗೆ ಪ್ರಭಾಕರ್ ಅವರ ಚರ್ಚೆ ಮಾಡಿದ್ದೀನಿ. ನನ್ನ ಹತ್ರ ಇದೆ ಇತ್ತೀಚೆಗೆ ನೀವು ಹೇಳಿ ಸತ್ಯ, ರೇಟ್ಸ್ ಎಲ್ಲ ಜಾಸ್ತಿ ಮಾಡಿದ್ದೀರಾ ಸರ್. ನಾನು ಮೇಡಮ್ ಒಂದು ನಿಮಿಷ, ಇದು ನಿಮ್ಮ ಇಲಾಖೆಗೂ ಸಂಬಂಧಪಡುತ್ತೆ. ಆಕ್ಚುಲಿ ನಮ್ಮ ಗೌರ್ನಮೆಂಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ 44 ಇಲಾಖೆಗಳಲ್ಲಿ ಇನ್ನೂ ಮಾತ್ರ ಇಲಾಖೆ ಸರ್. ಬೆಳೆ ಹಾನಿ ಆದ್ರೆ ನಾನು ಕೇಳಿದ್ರು ಇದನ್ನ ಯಾಕೆ ನೀವು NDRFಗೆ ಸೇರಿಸಬಾರ್ದು? ಪ್ರಕೃತಿ ವಿಕೋಪ ಅಂತೇಳಿ ಸರ್, ಅದಕ್ಕೆ ನಿಮ್ಮ ಸ್ವಲ್ಪ ಇಚ್ಛಾಶಕ್ತಿ ಹಿತಾಸಕ್ತಿ ಬೇಕು ಸರ್. ಈಗ ಜನಪ್ರತಿನಿಧಿಗಳ ಬಗ್ಗೆ ಮಾತನಾಡೋದಕ್ಕೆ ಸೂಕ್ತ ಸಮಯ ಅಲ್ಲ. ಎಸ್ ಸರ್, ಆಕ್ಚುಲಿ ಏನಾಗುತ್ತೆ ಇದು ನೀವು NDRFಗೂ SDRFಗೂ ಸೇರಿಸ್ಬಿಟ್ರೆ ಫಂಡ್ ಇಮಿಡಿಯೇಟ್ ಆಗಿ ಬರುತ್ತೆ. ಈಗ ನಾವು ಹೇಳ್ಬೋದು, ನನಗೂ ಗೊತ್ತು ಗೌರ್ಮೆಂಟ್ ಅಲ್ಲಿ ಫಂಡ್ ಇಲ್ಲ, ಬರ್ತಾ ಇಲ್ಲ ಅನುದಾನ ಅಂತ. ಇದು ತರ ಅಲ್ಲ ಸರ್, ಇದು ಶೋಭೆ ತರಲ್ಲ. ಈಗ ನಿಮ್ಮ ಘನತೆ ಮತ್ತು ನಿಮ್ಮ ಕರ್ತವ್ಯಕ್ಕೆ ಇದು
ತರ ಅಲ್ಲ. ನಾನು ಹೇಳ್ತಿರೋದು ಸಾಧ್ಯವಾದಷ್ಟು ಸರ್ಕಾರ ವಿಫಲ ಆಗ್ತದೆ, ಅನುದಾನ ಕೊಡೋದ್ರಲ್ಲಿ ವಿಳಂಬ ಆಗ್ತಾ ಇರೋದ್ರಿಂದ ನೀವು ದಯಮಾಡಿ ಇದನ್ನ NDRF ಸೇರಿಸಿದ್ರೆ ಏನ್ ಇವತ್ತು ಬೆಳೆಯೇ ಆಗ್ತಿದೆ ನನ್ನ ಅನ್ನದಾತರಿಗೆ. ನಿಜಕ್ಕೂ ಸರ್ ಒಂದು ಮಾತು ನಾನು ಮಾತು ಮುಗಿಸ್ತೀನಿ ಸರ್. ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಏನಾದ್ರು ಜೀವನ ಮಾಡ್ತಾರೆ ಒಂದೇ ಒಂದು ಸಮುದಾಯ ಅಂತ ಏನಾದ್ರು ಇವತ್ತು ಈ ಭೂಮಿ ಮೇಲಿದ್ರೆ ಅದು ಪಾಪ ನಮ್ಮ ರೈತ ಸಮುದಾಯ ಸರ್. ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. ಫರ್ ಆನಮ್ ಇನ್ಕಮ್ ಇನ್ನೂ 60,000 ಇಲ್ಲ ಸರ್ ಅವರಿಗೆ. ವರ್ಷದ ಆದಾಯ 60,000 ರೂಪಾಯಿ ಇಲ್ಲ ಸರ್. ಅದನ್ನು ಇವರೇ ಕನ್ಸಿಡರ್ ಮಾಡಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್. 21ನೇ ಶತಮಾನದಲ್ಲಿ ಬರುತ್ತಿದ್ದೀವಿ ಸರ್. ಇನ್ನು ನಾವು ಎಲ್ಲದರಲ್ಲೂ ಮುಂದುವರೆದಿದ್ದೀವಿ, ಆದ್ರೆ ಕೃಷಿ ಕ್ಷೇತ್ರದಲ್ಲಿ ಮಾತ್ರ ನಾವು ಯಾಕೆ ಹಿಂದಿದ್ದೀವಿ ಅಥವಾ ಏನಾಗ್ತಿದೆ ಅನ್ನೋದು ಇವತ್ತು ರೈತ ಹುಟ್ಟೋದು ಹೊರನ ಸಾಪನ ನಮಗೂ ಕಾಡ್ತಾ ಇರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಸರ್. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸರ್, ದಯವಿಟ್ಟು 100% ಮಾಡೋಕ್ಕಾಗಲ್ಲ, ಮಾಡಿದ್ರೆ ನಾವು ದೂರ ಆಗ್ಬಿಡ್ತೀವಿ. ನೀವು 100% ಮಾಡೋದು ಬೇಡ ಸರ್. ಇವತ್ತು ಏನು ಹಂಚ್ಕೊಂಡಿರ ಇದನ್ನ ವಿಶೇಷವಾದಂತ ಒಂದು ಪ್ರಕರಣ ಅಂತ ಹೇಳಿ ಪರಿಗಣಕ್ಕೆ ತಗೊಂಡು ನೀವು ಎಲ್ಲಾದ್ರೂ ಮನಸ್ಸು ಮಾಡಿದ್ರೆ ಖಂಡಿತ 100% ಆಗುತ್ತೆ ಎಂಬ ಭಾವನೆ ನಮ್ಮಲ್ಲಿದೆ ನಿಜಕ್ಕೂ. ಯಾಕೆಂದ್ರೆ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿದ್ವಿ, ಬಹಳ ಹೆಮ್ಮೆಯಿದೆ ಸರ್. ದಯಮಾಡಿ ಇವಾಗ ಏನು ಅವ್ರು ಹೇಳ್ತಾ ಇದಾರೆ ಆನೆಗಳನ್ನ, ಯಾಕೆಂದ್ರೆ ನೀವು ಆ ಕೇಸಸ್ನೇ ತಗೊಂಡ್ರಿ. ಇವತ್ತು ಸಕಲೇಶ್ಪುರದಲ್ಲಿ ಏನ್ ನೋಡಿಸ್ತಾ ಇದಾರೆ ಅದೇ ಕೇಸಸ್ನ ನೀವು ರೆಕಮೆಂಡ್ ಮಾಡಿ ಅದನ್ನು ಇನ್ನೂ ಕೂಡ ನೀವು ಮಾಡಿದ್ರೆ ಖಂಡಿತ ಒಂದಷ್ಟು ಜೀವಗಳು ಉಳಿಯುತ್ತೆ. ನಾಳೆ ರೈತರು ಕೂಡ ನೆಮ್ಮದಿಯಾಗಿ ಬದುಕ್ತಾರೆ. ಇದಕ್ಕೆ ದಾರಿದೀಪ ನಿಮ್ಮ ಇಲಾಖೆ ಮತ್ತು ಮಾತೃ ಇಲಾಖೆ ಆಗ್ತಾರೆ ಅಂತ ಕೇಳ್ತಾ, ಇನ್ನೊಂದೇನಾದ್ರೂ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀವು ಕೊಡ್ತೀರಾ ಅಂತ ಹೇಳಿ ಒಂದು ಆಶಾಭಾವನೆ, ಒಂದು ನಂಬಿಕೆಯೊಂದಿಗೆ ನಾವಿವತ್ತು ನಮ್ಮ ರೈತರ ಪರವಾಗಿ ನಮ್ಮ ರೈತ ಕಲ್ಯಾಣದಿಂದ ನಿಮ್ಮಲ್ಲಿ ಇದು ನಾವು ಮನವಿನ ನೀನು ಸರ್ ಅಂದಲ್ಲಿ ದಯಮಾಡಿ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಸರ್, ಇವರು ಎಜುಕೇಟೆಡ್, ನೀವು ಅಲ್ಲಿ ಬರಬೇಕು ಅಂದ್ರೆ ನಿಮ್ಗೆ ಏನಿದೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ. ನಾನು ಅರ್ಥ ಮಾಡ್ಕೊಳ್ತೀನಿ. ದಯಮಾಡಿ ಇದನ್ನ ಮಾಡಿಕೊಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತಿನ ಏನು ನಾವು ಬೆಳಗ್ಗೆಯಿಂದ ಇಲ್ಲಿ ನಮ್ಮ ರೈತರು ಸೇರಿದ್ದಾರೆ ಅದನ್ನೆಲ್ಲ ದಯಮಾಡಿ ಸಾಲ್ವ್ ಮಾಡಿಕೊಡಿ ಸರ್. ಆಮೇಲೆ ಇನ್ನೊಂದು, ರೈತರು ಬಂದಾಗ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸೌಜನ್ಯಯುತವಾಗಿ ಒಂದಷ್ಟು, ಯಾಕೆಂದ್ರೆ ಅನ್ಎಜುಕೇಟೆಡ್ಸ್ ನಮ್ಮ ಫಾರ್ಮರ್ಸ್ಗೆ ಅಷ್ಟು ವಿದ್ಯಾಭ್ಯಾಸ ಕೊರತೆ ಇದೆ. ಹಾಗಾಗಿ ಅವ್ರು ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಹೇಳಿದ್ರೆ ಅವ್ರಿಗೂ ಅನಲೈಸ್ ಆಗತ್ತೆ. ಇಲ್ಲ ಎಜುಕೇಟ್ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ದು ಡಿಮ್ಯಾಂಡ್ ಏನಂದ್ರೆ ಸರ್, ನೆಕ್ಸ್ಟ್ ವೀಕ್ ಇಂದ ಮೇಡಮ್ ನೀವು ಮತ್ತೆ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಬ್ರು ಸೇರಿ ಒಂದು ಗ್ರಾಮ ಸಭೆ ಮಾಡಿದ್ರೆ ಸಾಕಷ್ಟು ವಿಚಾರಗಳನ್ನ ಮೇಡಮ್ ಚರ್ಚೆ ಮಾಡಿದ್ದಾರೆ. ಈ ಅರಣ್ಯದ ಹಂಚಿನಲ್ಲಿ ಪ್ರಾಣಿಗಳು ಬಂದು ಬೆಳೆಗಳನ್ನ ಹಾನಿ ಮಾಡದೇ ಇರೋಂಗೆ ಪ್ರತ್ಯೇಕವಾಗಿ ನಾವು ಯಾವ ಬೆಳೆಯನ್ನ ಬೆಳಿಬಹುದು ಎಂಬ ಒಂದಷ್ಟು ವಿಚಾರಗಳನ್ನ ರೈತರಿಗೆ ಅರಿವು ಮೂಡಿಸ್ತಕ್ಕಂಥ ನೈತಿಕ ಹೊಣೆ ಅರಣ್ಯ ಇಲಾಖೆ ಮೇಲೂ ಇದೆ, ಹಾಗೆ ನಮ್ಮ ರೈತರಲ್ಲೂ ಇದೆ. ನಮ್ಮ ರೈತರ ಮನಸ್ಥಿತಿಗಳು ಬದಲಾಗಬೇಕಾಗಿದೆ. ಸೊ ನಾನು ಹಾಗಾಗಿ ಹೇಳ್ಕೊಂತೀನಿ, ನೀವು ಇದನ್ನ ವೀಕ್ಲಿ ಅಟ್ಲೀಸ್ಟ್ ಬೇಡ ಸರ್, ಮಂತ್ಲಿ ಟ್ವೈಸ್ ಬೇಡ, ಒಂದು ಗ್ರಾಮ ಸಭೆ ಮಾಡಿ ಅಲ್ಲಿ ರೆವಿನ್ಯೂ ಇಲಾಖೆ ಸಮಸ್ಯೆಗಳನ್ನ ಅಲ್ಲೇ ಬಗೆಹರಿಸಿ, ಅರಣ್ಯ ಇಲಾಖೆ ಸಮಸ್ಯೆಗಳನ್ನ ಹಂಗೆ ಬಗೆಹರಿಸಿದ್ರೆ ಸರ್ ಇವತ್ತಿಗೂ ಇಲಾಖೆ ಮತ್ತು ನಮ್ಮ ರೈತ ಬಂದರು ಅಣ್ಣ ತಮ್ಮಂದಿರಂತಲೂ ಸೋಮರಸದಿಂದ ಬದುಕೊಳ್ತಾ ದಿನಗಳು ಬರುತ್ತೆ. ಹಾಗಾಗಿ ಇವತ್ತೇನು ನಮ್ಮ ರೈತರು ಹೇಳ್ಕೊಂಡಿರ್ತಕ್ಕಂಥ ಎಲ್ಲ ಡಿಮ್ಯಾಂಡ್ ಆದಷ್ಟು ಶೀಘ್ರವಾಗಿ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಅದನ್ನ ಕ್ರಮ ತಗೊಂಡು ಇದನ್ನ ಬಗೆಹರಿಸ್ತೀರಾ ಅಂತ ಹೇಳಿ ನಂಬಿ ನಾವಿವತ್ತು ನಿಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದೀವಿ. ದಯಮಾಡಿ ಇದನ್ನ ಉಳಿಸ್ಕೊಳ್ಳಿ ಸರ್, ಉಳಿಸ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.